ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ನಾವು ಮಾತಾಡೋಣ ಟ್ರೇಡಿಂಗ್ ಸೈಕಾಲಜಿ ಅಂದರೆ ಏನು. ಗುರು ಇಬ್ಬರು ಟ್ರೇಡರ್ಗಳು ಒಂದೇ ಸ್ಟಾಕ್ ಕೊಂಡರು, ಒಂದೇ ಬೆಲೆಗೆ ಒಂದೇ ಸಮಯದಲ್ಲಿ. ಆದರೆ ಒಬ್ಬ ಲಾಭ ಮಾಡಿದ, ಇನ್ನೊಬ್ಬ ದೊಡ್ಡ ಲಾಸ್ ಮಾಡಿದ. ಯಾಕೆ ಗೊತ್ತಾ? ಕಾರಣ ಚಾರ್ಟ್ ಅಲ್ಲ, ಅವರ ಮನಸ್ಸು. ಬಹಳ ಜನ ಅಂದುಕೊಳ್ತಾರೆ, ಒಳ್ಳೆಯ ಸ್ಟ್ರಾಟಜಿ ಸಿಕ್ಕಿದ್ರೆ ಸಾಕು, ನಾನು ಕೋಟಿ ಸಂಪಾದಿಸ್ತೀನಿ. ಆದರೆ ನಿಜ ಏನು ಗೊತ್ತಾ? ಸ್ಟ್ರಾಟಜಿಗಿಂತ ಸೈಕಾಲಜಿಯೇ ಮುಖ್ಯ. ಈಗ ಫಾರ್ ಎಕ್ಸಾಂಪಲ್ ಆಗಿತ್ತು ನೋಡೋಣ. ಇಬ್ಬರು ಸ್ನೇಹಿತರು ಇದ್ದಾರೆ. ಇಬ್ಬರು 100ಕ್ಕೆ ಒಂದು ಸ್ಟಾಕ್ ಕೊಂಡರು. ಸ್ಟಾಕ್ 95ಕ್ಕೆ ಬಂತು. ಮೊದಲನೇ ವ್ಯಕ್ತಿ, ನಾನು ಮೊದಲು ಸ್ಟಾಪ್ ಲಾಸ್ ಇಡ್ತೀನಿ 95ಕ್ಕೆ ಅಂತ ನಿರ್ಧಾರ ಮಾಡ್ತಾನೆ ಅಂತ ಹೊರಗೆ ಬಂದ. ₹5 ನಷ್ಟವಾಯಿತು. ಎರಡನೇ ವ್ಯಕ್ತಿ, ಇಲ್ಲ ಇನ್ನೂ ಏರುತ್ತೆ, ಸ್ವಲ್ಪ ಕಾಯ್ತೀನಿ ಅಂತ ಕಾಯ್ತಾ ಇದ್ದ. ಪ್ರೈಸ್ 90, 80, 70, ದೊಡ್ಡ ಲಾಸ್. ಇಬ್ಬರ ಸ್ಟ್ರಾಟಜಿ ಒಂದೇ, ಆದರೆ ನಿರ್ಧಾರ ಬೇರೆ. ಅದೇ ಸೈಕಾಲಜಿ. ಕೆಲವೊಮ್ಮೆ ಸ್ಟಾಕ್ 100ರಿಂದ 105ಕ್ಕೆ ಹೋದರೆ ಲಾಭ ಹೋಗಬಾರ್ದು ಅಂತ ಬೇಗ ಸೆಲ್ ಮಾಡ್ತೀವಿ. ಇದನ್ನು ಫಿಯರ್ ಅಂತಾರೆ. ಭಯದಿಂದ ಒಳ್ಳೆಯ ಟ್ರೇಡ್ ಕೂಡ ಬೇಗ ಮುಗಿಸ್ಬಿಡುತ್ತೆ. ಇನ್ನೊಂದು ಕಡೆ ಸ್ಟಾಕ್ 100ರಿಂದ 120ಕ್ಕೆ ಹೋಯಿತು, ಇನ್ನು 150ಕ್ಕೆ ಹೋಯಿತು ಅಂತ ಯೋಚಿಸು. ಸೆಲ್ ಮಾಡಲ್ಲ. ಆಮೇಲೆ ಬೆಲೆ 105ಕ್ಕೆ ವಾಪಸ್ ಬರುತ್ತೆ. ಇದನ್ನು ಗ್ರೇಡ್ ಅಂತಾರೆ. ಸ್ಟಾಕ್ ಈಗಾಗಲೇ 100 ಅಂದರೆ ಈಗಾಗಲೇ 15% ಏರಿದೆ, ಎಲ್ಲರೂ ಬೈ ಮಾಡ್ತಾ ಇದ್ದಾರೆ, ನಾನು ಮಿಸ್ ಮಾಡಿಕೊಳ್ಳಬಾರದು ಅಂತ ಯೋಚಿಸಿ ನೀನು ಕೂಡ ಬೈ ಮಾಡ್ತೀಯ. ಸ್ವಲ್ಪ ಹೊತ್ತಿನ ನಂತರ ಸ್ಟಾಕ್ ಕೆಳಗೆ ಬರುತ್ತೆ. ಇದನ್ನು ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಾರೆ. ಚಾರ್ಟ್ ಓದೋದು ಮುಖ್ಯ, ಆದರೆ ನಿನ್ನ ಮನಸ್ಸನ್ನು ನಿಯಂತ್ರಿಸುವುದು ಅದಕ್ಕಿಂತ ಮುಖ್ಯ. ಫಿಯರ್, ಗ್ರೇಡ್, ಫೋಮೋ ಈ ಮೂರನ್ನು ನಿಯಂತ್ರಿಸಲು ಕಲಿತರೆ ಟ್ರೇಡಿಂಗ್ನಲ್ಲಿ ಶಿಸ್ತಿನಿಂದ ನಿರ್ಧಾರ ತೆಗೆದುಕೊಳ್ಳಬಹುದು. ನೆನಪಿಟ್ಕೋ ಗುರು, ಮಾರ್ಕೆಟ್ನಲ್ಲಿ ದೊಡ್ಡ ಶತ್ರು ಚಾರ್ಟ್ ಅಲ್ಲ, ನಮ್ಮ ಭಾವನೆಗಳು. ಮುಂದಿನ ವಿಡಿಯೋದಲ್ಲಿ ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಒಂದು ಟ್ರೇಡ್ ತೆಗೆದುಕೊಳ್ಳುವ ಮೊದಲು ಯಾವ ಚೆಕ್ ಲಿಸ್ಟ್ ಬಳಸುತ್ತಾನೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.